ಆವರಿಸಿಕೊಂಡಾಗ ಪ್ರೀತಿಯನ್ನ ನಾವು ಹೇಗೆ ಹುಡುಕಕ್ಕಾಗತ್ತೆ? ಸ್ಪಿರಿಚುವಲ್ ಪ್ರೀತಿ ಬಗ್ಗೆ ಸ್ವಲ್ಪ ಹೇಳಿ ಅಮ್ಮ. ವ್ಯಾಮೋಹ ಕೌಕೊಳ್ಳೋದು ಅಂತ ಅಂದಾಗ ಕೌಕೊಳ್ಳೋದು ಹೇಗೆ? ಹೊರಗಡೆಯಿಂದ ಬಂದು ಮುಚ್ಕೊಳ್ಳೋದು. ಮೋಡ ಅನ್ನೋದು ಹೊರಗಡೆಯಿಂದ ಬಂದು ಮುಚ್ಕೊಳ್ಳೋದು. ಮೋಡ ಯಾವಾಗ ಹೋಗುತ್ತೆ? ಗಾಳಿ ಬೀಸಿದಾಗ ಹೋಗುತ್ತೆ. ಹೊರಗಡೆಯಿಂದ ಬಂದ ಧೂಳು ನೀವು ಉಫ್ ಅಂದರೆ ಹೋಗುತ್ತೆ. ಆ ಉಫ್ ಅನ್ನೋದೇ ಮಂತ್ರ. ಅದು ವ್ಯಾಮೋಹ ತುಂಬಿಕೊಂಡಾಗ ಉಫ್ ಅನ್ಬೇಕು, ಅದು ಹೋಗುತ್ತೆ. ಉಫ್ ಅಂದಾಗ ನಿಮಗೆ ಗೊತ್ತಾಗತ್ತೆ, ಇಲ್ಲಿ ಏನೋ ಗಂಟ್ಲು ಹೀಗೆ ಹಿಡ್ಕೊಂಡಂಗೆ ಅನಿಸುತ್ತೆ. ವ್ಯಾಮೋಹ ಮುಚ್ಕೊಂಡಾಗ, ಮೋಡ ಮುಚ್ಕೊಂಡಾಗ ಮಂಕತನ ಬರುತ್ತೆ. ಯಾರ ಮೇಲೂ ಆಸಕ್ತಿ ಬರಲ್ಲ, ಯಾರ ಮೇಲೂ ನಂಬಿಕೆ ಬರಲ್ಲ, ಯಾರನ್ನೂ ಪ್ರೀತಿಸ್ಬೇಕನ್ಸಲ್ಲ. ಆ ವ್ಯಾಮೋಹದಲ್ಲಿ ಒಂದು ದ್ವೇಷ ಹುಟ್ಕೊಂಡಿರುತ್ತೆ. ಆ ಪ್ರೀತಿನಲ್ಲಿ ಪ್ರೀತಿ ಸಮಾಧಾನ ಕೊಡಲ್ಲ ಆಯಿತಾ. ಅರ್ಬರಕ್ಲು ಅಂತಾರಲ್ಲ, ಆ ಥರ ಯು ಫೀಲ್ ಹಾಫ್, ಯು ಡೋಂಟ್ ಫೀಲ್ ಟೋಟಲ್, ಯು ಫೀಲ್ ದಟ್ ವಾಯ್ಡ್ ಇನ್ಸೈಡ್. ಪೂರ್ತಿ ಅನಿಸಲ್ಲ, ಏನೋ ಸಿಕ್ಕಿದೆ ಸಿಕ್ಕಿಲ್ಲ, ಇದು ಇರಬಹುದು ಇಲ್ಲ, ಆ ಥರ ಸ್ಥಿತಿನಲ್ಲಿ ಇರ್ತೀರ. ಆವಾಗ ಏನಾಗುತ್ತೆ, ಏನೋ ಸಿಕ್ಕಾಕೊಂಡಂಗೆ ಗಂಟ್ಲಲ್ಲಿ ಆ ಫೀಲಿಂಗ್ ಇರುತ್ತೆ. ಆ ಮೋಡ ಎಲ್ಲ ಹೋದಾಗ ಬೆಳಕು ಬರುತ್ತಲ್ಲ, ಹಾಗೆ ಮೋಡ ಕರಗಕ್ಕೆ ಬಿಡಬೇಕು. ಅಂದರೆ ನಮಗೆ ಆ ಮಂತ್ರ ಉಫ್ ಅನ್ನೋದು ಮಂತ್ರ ಅಂತೇಳಿ. ಉಫ್ ಅಂದರೆ ಏನು? ಪರಮಾತ್ಮನ ಸ್ಮರಣೆ, ನಮ್ಮಲ್ಲಿ ಸತ್ಯದ ಸ್ಮರಣೆ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಅದು ಹೊಟ್ಟೋಗುತ್ತೆ, ಅದು ಮಾಯೆ ಮುಚ್ಕೊಳ್ಳೋದು ಹೊಟ್ಟೋಗುತ್ತೆ. ಅದಕ್ಕೆ ಮೊದಲು ಪರಮಾತ್ಮ ಅಂದಾಗ ನಿನ್ನ ಆತ್ಮ, ಅಂತರಾತ್ಮ. ಮೊದಲು ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ಮೋಹಿಸ್ಕೋಬೇಡ. ಈ ಸ್ವಮೋಹ ಈಸ್ ಎ ನಾರ್ಸಿಸಿಸಮ್. ಇದು ನೀನು ನಿನ್ನನ್ನು ದುರಭಿಮಾನದಿಂದ ನಿನ್ನ ಅಹಂಕಾರವನ್ನು ಮೆಚ್ಚಿಕೊಂಡು ಮೆರೆಯೋದು ಅದಲ್ಲ. ಸ್ವಮೋಹ ಬಿಟ್ಟು ಸ್ವಾಭಿಮಾನದಿಂದ, ಆತ್ಮಾಭಿಮಾನದಿಂದ ನಿನ್ನ ಆತ್ಮವನ್ನು ಪ್ರೀತಿಸು. ಆ ಪ್ರೀತಿ ದೈವಿಕವಾದ, ಆ ಪ್ರೀತಿ ಸ್ಪಿರಿಚುವಲ್. ಆಗದು ನಿನಗೆ ಮೆಡಿಟೇಷನ್ ಅನುಭವ ಕೊಡುತ್ತೆ. ನೀನು ನಿನ್ನ ಜೊತೆಯಲ್ಲಿ ಇರ್ತೀಯ. ಆ ಪ್ರೀತಿ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಮೋಡ ಕವಿದಿರೋದು ಮಾಯೆ ಸರಿಯುತ್ತೆ. ನೀ ಯಾರನ್ನ ಮೋಹಿಸ್ತಾ ಇದ್ದೆ ಅವ್ರನ್ನ ಪ್ರೀತಿಸೋಕ್ಕೆ ಶುರು ಮಾಡ್ತೀಯ. ಆ ಮೋಹದಲ್ಲಿ ದ್ವೇಷ ಇರ್ತಾ ಇತ್ತು, ಅನುಮಾನ ಇರ್ತಾ ಇತ್ತು, ಅಲ್ಲಿ ಕ್ಷಮೆ ಇರ್ತಾ ಇರಲಿಲ್ಲ, ದಯೆ ಇರ್ತಾ ಇರಲಿಲ್ಲ. ಏನೋ ಒಂದು ವ್ಯಕ್ತಿ ಥರ, ಒಂದು ಪರ್ಸನ್ ಥರ, ಒಂದು ವಸ್ತು ಥರ ಅವ್ರನ್ನ ನೋಡ್ತಾ ಇದ್ದೆ. ಇವಾಗ ವಸ್ತು ಕಾಣಲ್ಲ, ವ್ಯಕ್ತಿ ಕಾಣಲ್ಲ, ಏನೂ ಕಾಣಲ್ಲ. ನಿನ್ನ ಎಮೋಷನ್ಸ್ ಎಲ್ಲ ಪ್ಯೂರ್ ಆಗಿರೋದ್ರಿಂದ ಕ್ರಿಸ್ಟಲ್ ಕ್ಲಿಯರಾಗಿ ಅವರಲ್ಲೂ ಕೂಡ ನಿನ್ನ ರಿಫ್ಲೆಕ್ಷನ್ನೇ ಕಾಣುತ್ತೆ. ನಿನ್ನನ್ನು ಯಾವಾಗ ಪ್ರೀತಿಸ್ತೀಯೋ ಆಟೋಮ್ಯಾಟಿಕ್ ಪ್ರೀತಿ ಅಲ್ಲೂ ಬರುತ್ತೆ. ಆ ಪ್ರೀತಿ ಹಾಗೇನೇ ವಿಶಾಲವಾಗುತ್ತೆ. ಡಿವೈನ್ ಲವ್ ಒಬ್ಬರಿಗೆ ಇಬ್ಬರಿಗೆ ಅಂತ ಅಲ್ಲ, ಅನ್ಕಂಡೀಷನಲಿ ಯು ಜಸ್ಟ್ ಸ್ಪ್ರೆಡ್ ಲವ್ ಟು ಈಚ್ ಆ್ಯಂಡ್ ಎವ್ರಿ ಸೋಲ್. ಯುವರ್ ಪ್ರೀತಿ ಬಿಕಮ್ಸ್ more and more and more, 1,000 folds. You become stronger, stronger, stronger. The more you give, the more you become stronger. The more you include, you become stronger. ಆ ಗ್ರೋತ್ ಸಿಕ್ಬಿಡುತ್ತೆ, ಡೈಮೆನ್ಷನಲ್ ಗ್ರೋತ್. ಅದರಲ್ಲೇ ಗೊತ್ತಾಗುತ್ತೆ ಇದು ಸ್ಪಿರಿಚುವಲ್ ಲವ್ ಅಂತ. ಅಮ್ಮ, ಕೆಲಸವನ್ನ ಪ್ರಚೋದಿಸುವಂತಹ, ಕರ್ಮಕ್ಕೆ ಪ್ರಚೋದಿಸುವಂತಹ ವಿಷಯಗಳು ಯಾವ್ಯಾವು? ಇಲ್ಲಿ ಕೆಲಸ ಅಂತಂದ್ರೆ ಕರ್ಮ ಅಂತ ನಾವು ಅನ್ಕೊಳ್ಳೋಣ ಅಮ್ಮ. ಕೆಲಸವನ್ನ ಪ್ರಚೋದನೆ ಮಾಡುವಂತಹ ಯಾವ ಯಾವ ವಿಷಯಗಳಿವೆ? ಕರ್ಮವನ್ನ ಪ್ರಚೋದಿಸುವವು ಯಾವ್ಯಾವುದು? ಕರ್ಮವನ್ನು ಪ್ರಚೋದನೆ ಮಾಡೋದಕ್ಕೆ ಡಿಫ್ರೆಂಟ್ ಲೆವೆಲ್ಸ್ ತಗೊಳ್ಬೋದು. ಯಾವ ಲೆವೆಲ್ನಲ್ಲಿ ಕರ್ಮ ಪ್ರಚೋದನೆ ಆಗುತ್ತೆ? ಇಂದ್ರಿಯಗಳು ಪ್ರಚೋದಿಸುತ್ತೆ. ವಸ್ತು ವಿಷಯ ವಿಚಾರಗಳಲ್ಲಿ ಇಂಡಲ್ಜ್ ಆದಾಗ ಇಂದ್ರಿಯಗಳು ಮನಸ್ಸನ್ನು ಪ್ರಚೋದಿಸುತ್ತೆ. ನನಗದು ಬೇಕು ಅಂದಾಗ ಕೆಲಸ ಶುರುವಾಗುತ್ತೆ. ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ ಕರ್ಮ ಆಗುತ್ತೆ. ಅದಕ್ಕೆ ತಕ್ಕಂಥ ಎಮೋಷನ್ಸ್ ಬರುತ್ತೆ, ಅದಕ್ಕೆ ತಕ್ಕಂಥ ಆಲೋಚನೆಗಳು ಬರುತ್ತೆ. ಒಂದು ಹ್ಯಾಬಿಟ್ ಥರ ಕೆಲಸಗಳು ಆಗುತ್ತೆ. ಇನ್ನೊಂದು, ನಮಗೆ ನಮ್ಮ ಮನಸ್ಸು ಮಾಡಿ ನಾವು ಇದನ್ನು ಮುಗಿಸ್ಲೇಬೇಕು ಅಂತ ಮನಸ್ಸು ಇಚ್ಛೆ ಪಟ್ಟು ಕೆಲವು ಕೆಲಸಗಳನ್ನ ಮಾಡುತ್ತೆ. ಆವಾಗಲೂ ಕೂಡ ಕೆಲಸಗಳು ಲಿಮಿಟಲ್ಲಿ ಆಗುತ್ತೆ. ನಮ್ಮ ಬುದ್ಧಿ, ನಮ್ಮ ಅಹಂಕಾರ, ಒಂದು ಛಲ, ಹಠ, ಇದರ ಮೇಲೆ ಕೆಲಸಗಳನ್ನು ಪ್ರೇರೇಪಿಸುತ್ತೆ ಮಾಡುವಂಥ. ಆವಾಗಲೂ ಕೂಡ ಒಂದು ಲಿಮಿಟ್ ಇರುತ್ತೆ, ಅಲ್ಲಿವರೆಗೂ ನಾವು ಮಾಡ್ತೀವಿ ಕೆಲಸಗಳನ್ನ. ತುಂಬ ಅಪೇಕ್ಷೆಗಳಿರುತ್ತೆ, ಇದ್ರ ಕ್ವಾಲಿಟಿನೇ ಬೇರೆ ಇರುತ್ತೆ.
ಕೆಲವು ಸತಿ ನಾವು ಇದ್ಯಾವುದೂ ಪ್ರಚೋದನೆ ಆಗಲ್ಲ, ಪ್ರೇರಣೆಯಿಂದ ಕರ್ಮಗಳು ಆಗುತ್ತೆ. ನಾವು ಮಾಡಬೇಕು ಅಂತಿರಲ್ಲ, ನಮ್ಗೆ ಯಾವ ಉದ್ದೇಶವೂ ಇರಲ್ಲ, ಆದರೆ ನಮಗೆ ಒಳಗಡೆಯಿಂದ ಒಂದು ಪ್ರೇರಣೆ ಬರುತ್ತೆ. ನಮಗೆ ಗೊತ್ತಾಗತ್ತೆ ಇದು ಸದುದ್ದೇಶ, ಇಲ್ಲಿ ಭಗವಂತನ ಒಂದು ಪ್ರೇರಣೆ ಆಗಿದೆ ಅಂತ. ಆಗಲೂ ಕರ್ಮ ಆಗುತ್ತೆ. ಆ ಕರ್ಮದಲ್ಲಿ ಒಂದು ಯೋಗ ಇರುತ್ತೆ. ಪರಮಾತ್ಮ ಅದ್ಭುತವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾನೆ. ಆ ಕರ್ಮ ನಿಜವಾಗ್ಲೂ ಎಲ್ಲ ಕರ್ಮಗಳನ್ನು ಬಿಡಿಸುತ್ತೆ. ಆ ಥರ ಕರ್ಮಗಳಿಗೆ ನಿಂತ್ಕೊಂಡವ್ರಿಗೆ ಇಂದ್ರಿಯಗಳು ಸಂಪೂರ್ಣ ಹತೋಟಿನಲ್ಲಿರುತ್ತೆ. ಇಂದ್ರಿಯ ಪ್ರಚೋದನೆಯಿಂದ ಕರ್ಮ ಆಗಿರಲ್ಲ. ಮನಸ್ಸು ಕೂಡ ಹತೋಟಿನಲ್ಲಿರುತ್ತೆ. ಒಳ್ಳೆ ಪ್ಯೂರ್ ಎಮೋಷನ್ಸ್ ಇರುತ್ತೆ ಮೈಂಡಲ್ಲಿ. ಮಾಡೋ ಕೆಲಸದಲ್ಲಿ ಬಹಳಷ್ಟು ನಿಷ್ಠೆ ಇರುತ್ತೆ. ಆಮೇಲೆ ಕ್ಲೆನ್ಲಿನೆಸ್ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಕರ್ಮದಲ್ಲಿ ಬುದ್ಧಿ ಕೂಡ ಪ್ರಜ್ಞಾವಂತ ಸ್ಥಿತಿನಲ್ಲಿರುತ್ತೆ, ಜಾಗೃತವಾಗಿರುತ್ತೆ, ಅಹಂಕಾರ ಇರೋದಿಲ್ಲ. ಮಾಡ್ತಾ ಇರೋ ಕೆಲಸದಲ್ಲಿ ಬಹಳ ನಿಷ್ಠೆ, ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಆ ಕರ್ಮ ತುಂಬ ಜನಕ್ಕೆ ತಲುಪತ್ತೆ, ಒಳ್ಳೆಯದಾಗತ್ತೆ. ಈ ಥರ ಕರ್ಮ ವೆರೈಟೀಸು. ಇದು ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ ಇವನು ಯಾವ ಸ್ಥಿತಿಯಿಂದ ಕರ್ಮ ಮಾಡ್ತಾ ಇದ್ದಾನೆ ಅಂತ. ಆದರೆ ಅವನಿಗೆ ಗೊತ್ತಾಗತ್ತೆ ನನ್ನ ಸ್ಥಿತಿ ಯಾವುದು. ಎಲ್ಲೆಲ್ಲೋ ಬಂಧನಗಳು, ಎಲ್ಲೆಲ್ಲೋ ಬೇಸರಗಳು, ಎಲ್ಲೆಲ್ಲೋ ಕಷ್ಟ, ನೋವು, ಸಂಕಟ ಪಟ್ಕೊಂಡು ಮಾಡೋ ಕೆಲಸಕ್ಕೂ ಕರ್ಮ ತಾನಾಗ್ತಾನೆ ನಮ್ಮನ್ನು ಆರಿಸ್ಕೊಂಡು ಪರಮಾತ್ಮ ಮಾಡಿಸ್ಕೊಳ್ಳುವಂಥ ಕರ್ಮಕ್ಕೂ ಆ ಸೇವೆ ಅನ್ನೋದಕ್ಕೂ ಕರ್ಮ ಅನ್ನೋದಕ್ಕೂ ವ್ಯತ್ಯಾಸ ನಾವು ಮಾಡುವಾಗ ನಮಗೇ ಗೊತ್ತಾಗುತ್ತೆ. ಬಿಡುಗಡೆ ಯಾವುದು, ಬಂಧನ ಯಾವುದು ಅಂತ ಯಾರಿಗೂ ಗೊತ್ತಾಗಬೇಕಾಗಿಲ್ಲ ನಾವು ಯಾವ ಸ್ಥಿತಿಯಿಂದ ಕರ್ಮ ಮಾಡ್ತಿದ್ದೀವಿ ಅಂತ. ಇದು ಸೆಲ್ಫ್ ಸ್ಟಡಿ. ಅಹಂಕಾರ ಕುಸಿದಾಗ ಶಕ್ತಿ ಹೀನವಾಗುತ್ತಾ, ಕಮ್ಮಿ ಆಗುತ್ತಾ, ಹೇಗೆ? ಯಾವತ್ತೂ ಅಹಂಕಾರ ಕುಸಿದಾಗ ಶಕ್ತಿ ಕಮ್ಮಿ ಆಗಲ್ಲ. ಯಾರು ಅಹಂಕಾರದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವ್ರಿಗೆ ನಾನು ವೀಕ್ ಆಗೋಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಅಹಂಕಾರ ಬಿದ್ದಾಗೆಲ್ಲ ನಾನು ಬಿದ್ದೆ ಅನಿಸುತ್ತೆ. ಅಹಂಕಾರಕ್ಕೆ ಏಟಾದಾಗೆಲ್ಲ ನನಗೆ ಹರ್ಟಾಯಿತು ಅನಿಸುತ್ತೆ. ಅಹಂಕಾರಕ್ಕೆ ಯಾರಾದರೂ ಬೇಸರ ಮಾಡಿ ನನಗೆ ಬೇಜಾರಾಯಿತು, ಯು ಫೀಲ್ ಲೋ, ಇದೆಲ್ಲನೂ ಅನಿಸೋದು ಯಾಕೆ ಅಂದರೆ ನೀವು ಅದರಲ್ಲಿ ಸಿಕ್ಕಾಕೊಂಡಿದ್ದಾಗ, ಅದರ ಮೇಲೆ ಡಿಪೆಂಡ್ ಆಗಿದ್ದಾಗ, ಅದನ್ನು ಹೊರ್ಕೊಂಡಿದ್ದಾಗ, ಅದು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಗ, ಇವಾಗ ಅದು ಯಾರೋ ನಿಮ್ಗೆ ಹರ್ಟ್ ಮಾಡಿದ್ರೆ ನಿಮ್ಗೆ ಹರ್ಟ್ ಆದಂಗೆ ಅನಿಸುತ್ತೆ. ಏನೇನು ಅಹಂಕಾರಕ್ಕಾಗಿದೆಯೋ, ಏನೇನು ಪಾತ್ರಕ್ಕಾಗಿದೆಯೋ ಎಲ್ಲ ನಿಮಗೆ ಅನ್ನೋದು ಭ್ರಮೆ. ಆದರೆ ನೋಡಿ, ಬೇಕಾದರೆ ನಿಜವಾಗ್ಲೂ ತಂದೆ ತಾಯಿ ಹತ್ರ, ದೇವರ ಹತ್ರ, ಗುರುಗಳ ಹತ್ರ ಅಲ್ಲಿ ಅಹಂಕಾರ ಇರಬಾರ್ದು ಅಂತ ಹೇಳ್ತಾರೆ, ಶರಣಾಗತಿ ಅಂತ. ಅಲ್ಲಿ ನಿಮಗೆ ಸೆಲ್ಫ್ ರೆಸ್ಪೆಕ್ಟು ಬೇಕಿಲ್ಲ. ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಹೋಗಕ್ಕೆ ರೆಡಿ ಇರಬೇಕು. ಅದೊಂದೇ ಜಾಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಸಿಗದೇ ಇರೋವಂಥ ಜಾಗ. ಅಲ್ಲಿ ಭಾಳ ನಿಮಗೆ ಫ್ರೀಡಮ್ ಸಿಗುತ್ತೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೋ ಒಂದು ಎನರ್ಜಿ ಸಿಗುತ್ತೆ. ಈ ಸೆಲ್ಫ್ ರೆಸ್ಪೆಕ್ಟು ಬಿಟ್ಟಾಗ ನಂಗೆ ಬೇಡ ಸೆಲ್ಫ್ ರೆಸ್ಪೆಕ್ಟು, ಇವ್ರ ಜೊತೆ ನಾನು ಇದ್ದಾಗ ಮಗು ಥರ ಇದ್ಬಿಡೋಣ ಅಂತ ತಂದೆ ತಾಯಿ ಹತ್ರನೋ, ದೇವ್ರ ಹತ್ರ, ಗುರು ಹತ್ರನೋ, ಎಲ್ಲೋ ಒಂದು ಕಡೆ, ಯಾರ ಹತ್ರನೋ ಒಂದು ಕಡೆ, ಒಂದು ಕಾರ್ನರ್ನಲ್ಲಿ, ಇಫ್ ಯು ಆರ್ ರೆಡಿ ಟು ಗೆಟ್ ರಿಡ್ ಆಫ್ ಹೋಲ್ ಥಿಂಗ್, ಇಫ್ ಯು ರೆಡಿ ಟು ಫೇಸ್ ಲೈಫ್ ಬೇರ್ ಅಂದರೆ ಏನು ಅಂದರೆ ಯಾವುದೂ ಇಲ್ಲ, ಓಪನ್ ಆಗಿ, ಕಂಪ್ಲೀಟಾಗಿ ಬಯಲಾಗಿ, ಬಯಲಾಗಿ ಅಂತಾರೆ, ಅಥವಾ ಬೆತ್ತಲೆ ಅಂತ ಹೇಳ್ತಾರೆ. ಓಪನ್ ಆಗಿ ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಕಂಪ್ಲೀಟಾಗಿ ಯಾವ ಪಾತ್ರನೂ ಇಲ್ಲದೆ, ಐಡೆಂಟಿಟಿನೂ ಇಲ್ಲದೆ, ಈಗೋ ಇಲ್ಲದೆ ಅದನ್ನೇ ನೀವು ಇದ್ಬಿಟ್ಟಾಗ ನಿಮಗೆ ಆ ಪವರ್ ಗೊತ್ತಾಗುತ್ತೆ, ಆತ್ಮದ ಬಲ ಎಷ್ಟಿದೆ ಅಂತ. ಖಂಡಿತ ಡೆತ್ ಆಫ್ ಈಗೋ ಇಸ್ ದಿ ಬರ್ತ್ ಆಫ್ ಎನರ್ಜಿ, ಬರ್ತ್ ಆಫ್ ಸ್ಟ್ರೆಂತ್, ಬರ್ತ್ ಆಫ್ ಆತ್ಮಬಲ. ಅದರಲ್ಲೂ ಕೂಡ ಡಿವೈನ್ ಪವರ್ ಅದು. ಅಮ್ಮ, ನೀವು ಬಹಳಷ್ಟು ಸಲ ದಾನ ಧರ್ಮದ ಬಗ್ಗೆ ಹೇಳಿದ್ದೀರಾ. ಹಾಗೇನೆ ಸೇವೆ ಅಂದ್ರೆ ಏನು, ಅದರ ಸೂಕ್ಷ್ಮವಾದ ಅರ್ಥ ಏನು? ಕೆಲವರು ಅಂದ್ಕೊಳ್ತಾರೆ ಸೇವೆ ಅಂದರೆ ಕಾಲು ತೊಳೆಯೋದು, ಸೇವೆ ಅಂದರೆ ಯಾರಿಗಾರು ಸಹಾಯ ಮಾಡೋದು, ಸೇವೆ ಅಂತಂದರೆ ದೇವ್ರ ಸೇವೆ ಮಾಡೋದು ಅಂದರೆ ಸೇವೆಗಳಿರ್ತಾರಲ್ಲ, ಲಿಸ್ಟ್ ಹಾಕಿರ್ತಾರಲ್ಲ, ಆ ಸೇವೆ, ಈ ಸೇವೆ, ಅಷ್ಟೋತ್ತರ ಸೇವೆ, ಅಭಿಷೇಕ ಸೇವೆ, ಆ ಸೇವೆ, ಏನಾದರೂ ದೇವರಿಗೆ ಕಿರೀಟ ಮಾಡಿಸ್ಕೊಡೋದು, ಅದು ಮಾಡಿಸ್ಕೊಡೋದು, ಇದೆಲ್ಲ ಸೇವೆ ಅಂದ್ಕೊಂಡಿದ್ದಾರೆ. ದೇವರು ಇದೆಲ್ಲ ಏನು ಕೇಳಲಿಲ್ಲ. ದೇವ್ರಿಗೆ ಏನು ಕಮ್ಮಿ ಆಗಿದೆ? ನಾವು ಕೊಡೋದು ಏನೂ ಬೇಕಾಗೂ ಇಲ್ಲ ಅವನಿಗೇನು ಇಲ್ಲ. ಅವನು ಏನು ಕೇಳ್ತಾನೆ? ಅವನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನನ್ನು ನಮ್ಮಿಂದ ಆಕ್ಸೆಪ್ಟ್ ಮಾಡ್ತಾನೆ? ಇದು ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವೋ ಅವ್ನಿಗೇನು ಬೇಕು ಅಂತ? ಅವನು ಹೇಳ್ತಾನೆ ನನಗೆ ಏನೂ ಬೇಡ, ನನಗೆ ನೀನೇ ಬೇಕು ಅಂತ. ಯಾವತ್ತಾದರೂ ನಿಮ್ಮನ್ನೇ ನೀವು ಕೊಟ್ಕೊಂಡಿದ್ದೀರಾ? ಇಲ್ಲ. ನೀವು ಕೊಡೋದೆಲ್ಲನೂ ಕೂಡ ಮೆಟೀರಿಯಲ್ಲು,
ನೀವು ಕೊಡೋದೆಲ್ಲನೂ ಕೂಡ ನಿಮಗೇನು ಇಷ್ಟನೋ ಅದು, ನಿಮಗೇನು ಬೇಕು ಅದನ್ನೇ ಕೇಳ್ತೀರಾ. ಇದನ್ನು ಮಾಡು ಇದನ್ನು ಕೊಡ್ತೀನಿ, ಅದನ್ನು ಮಾಡು ಅದನ್ನು ಕೊಡ್ತೀನಿ ಅಂತ ವ್ಯಾಪಾರ ವ್ಯವಹಾರ. ಇದು ಎಲ್ಲಿಗೆ ಸೇವೆ ಆಗೋಕ್ಕೆ ಸಾಧ್ಯ? ಸೇವೆ ಅಂದಾಗ ಅಲ್ಲಿ ಪರಮಾತ್ಮ ಬಯಸೋದು ನಿನ್ನನ್ನು, ನಿನ್ನ ಪಾತ್ರಗಳನ್ನಲ್ಲ, ನಿನ್ನ ಕರ್ಮದ ಪಾತ್ರಗಳನ್ನಲ್ಲ, ನಿನ್ನ ಸ್ವಾಭಿಮಾನ ಅಲ್ಲ, ನಿನ್ನ ಸೆಲ್ಫಿಶ್ ಮೋಟಿವ್ಸ್ ಅಲ್ಲ, ನಿನ್ನ ಸೆಲ್ಫಿಶ್ ಇಂಟೆನ್ಷನ್ ಅಲ್ಲ, ನಿನ್ನ ಆಸೆಗಳನ್ನಲ್ಲ, ಆಸೆಯಿಂದ ಪೂಜೆ ಮಾಡೋದು ಕೂಡ ಅಲ್ಲ. ಪರಮಾತ್ಮ ಕೇಳೋದು ನೀನು ಖಾಲಿಯಾಗು, ನಿನ್ನನ್ನೇ ನನಗೆ ಕೊಡು. ಅಂದರೆ ನೀನು ಏನು ನಂದು 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 ಅಂತ ಅಂದ್ಕೊಂಡಿದ್ಯಾ, ನಮ್ಮಮ್ಮ 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 ಇದ್ಯಾವುದು ನಂದಲ್ಲ, ಇದ್ಯಾವುದು ನಂದಲ್ಲ, ನಾನು ನಿನ್ನವನು, ಎಲ್ಲ ನಿಂದೆ ಅಂತ ಒಪ್ಪಿಸು. ಹಾಗೆ ಒಪ್ಸೋದು ಬರೀ ಬಾಯಲ್ಲಲ್ಲ. ಅದನ್ನು ಹೇಗೆ ಒಪ್ಸೋಕ್ಕೆ ಸಾಧ್ಯ? ನಮಗೆ ಸೆಲ್ಫ್ಲೆಸ್ ಆಗಿ ನಾವು ಯಾರಿಗಾದ್ರೂ ಕೊಡೋದ್ರಿಂದ ನಮ್ಮ ಅಹಂಕಾರ ಕರಗುವಂತಹ ಜಾಗದಲ್ಲಿ. ಎಲ್ಲಿ ಅಹಂಕಾರ ಕರಗುತ್ತೆ? ಎಷ್ಟೋ ಸತಿ ನಮ್ಮ ಮನೆ ಬಾತ್ರೂಮ್ನ ನಾವೇ ಕೈಯಿಂದ ತೊಳ್ಕೊಳ್ಳೋಕ್ಕೆ ಅಸಹ್ಯ ಪಡ್ಕೊಳ್ತೀವಿ. ಇನ್ಯಾರೂ ಹೋಗಲ್ಲ, ನಾವೇ ಹೋಗೋದು, ನಾವೇ ಸ್ನಾನ ಮಾಡಿರೋದು, ನಾವೇ ಕೊಳೆ ಹಾಕಿರೋದು, ನಾವೇ ಗಲೀಜು ಮಾಡಿರೋದು, ನಾವೇ ಊಟ ಮಾಡಿ ತಟ್ಟೆ ಗಲೀಜು, ನಾವು ಹಾಕ್ಕೊಂಡಿದ್ದ ಬಟ್ಟೆ ಗಲೀಜು, ಅದನ್ನು ನಾವೇ ಒಪ್ಕೊಳ್ಳೋಕ್ಕೆ ಎಷ್ಟು ಸಂಕಟ ಪಡ್ಕೋತೀವಿ, ಎಷ್ಟು ಅಸಹ್ಯ ಪಡ್ಕೋತೀವಿ. ಅದಕ್ಕೆ ಬೇರೆ ಯಾರನ್ನೋ ಇಡ್ತೀವಲ್ಲ. ಒಂದಿನ ನೀವು ನಿಮ್ಮ ಬಾತ್ರೂಮ್ನ, ನೀವು ಟಾಯ್ಲೆಟ್ನ ಕ್ಲೀನ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನೇನು ಬಿಟ್ಕೊಡ್ಬೇಕಾಗತ್ತೆ ಅಂತ. ಆ ಥರ ಕೆಲಸಗಳನ್ನೆಲ್ಲ ಮಾಡಬೇಕಾದ್ರೆ ನಾನು ಇದನ್ನು ಮಾಡಲ್ಲ, ಅವ್ರು ಮಾಡೋಕ್ಕಿದ್ದಾರೆ, ನಂದಲ್ಲ ಈ ಕೆಲಸ ಅಂಥ ಕೆಲಸಗಳನ್ನ ಹುಡ್ಕೊಂಡು ಹೋಗಿ. ಅದಕ್ಕೆ ಆಶ್ರಮಗಳಲ್ಲಿ ಬಂದಾಗ ಅಡುಗೆ ಮನೆ ತೊಳೆಯೋದು, ಟಾಯ್ಲೆಟ್ ತೊಳೆಯೋದು, ಕಸ ಗುಡಿಸೋದು, ಗುರುಗಳಿಗೆ ಕೆಲಸ ಮಾಡೋದು, ಸೌದೆ ತೊಗೊಂಡು ಬರೋದು, ಪ್ರತಿಯೊಂದು ಗುರುಗಳ ಸೇವೆ ಯಾಕೆ ಮಾಡ್ತಿದ್ರು ಅಂದರೆ ಅಹಂಕಾರ ಎಲ್ಲನೂ ಸವಿಬೇಕು, ಕಳಿಬೇಕು, ಭ್ರಮೆಯಿಂದ ಹೊರಗೆ ಬರಬೇಕು ಅಂತಾನೇ. ಅದಕ್ಕೆ ಕರ್ಮನ ಮಾಡಿ ಹೋಗಿ ನೀವು ಸೇವೆ ಮಾಡಿ ಅಂತ ಮಾಡೋದು. ಸೇವೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಆಶ್ರಮಗಳಲ್ಲಿ ಅಂದರೆ, ಸೇವೆಗೆ ಲಿಸ್ಟ್ ಇರುತ್ತೆ. ಅವರು ಕ್ಯೂನಲ್ಲಿ ಹೋಗಿರ್ತಾರೆ, ನಮಗೆ ಸೇವೆಗೆ ಸಿಕ್ಕೇ ಇಲ್ಲ, ನಮಗೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ನಮ್ಗೆ ಟೈಮೇ ಕೊಡಲಿಲ್ಲ, ನಮಗೆ ಯಾವುದೋ ಬ್ಯಾಚ್ಗೆ ಹಾಕ್ಬಿಟ್ಟಿದ್ದಾರೆ. ನಂಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾವ ಥರ ಮನೋಧರ್ಮವನ್ನು ತಂದಿರಬಹುದು. ಉದಾಹರಣೆಗೆ ಬಾಬಾ ಅವರ ಒಂದು ಆಶ್ರಮದಲ್ಲೇ ಇವತ್ತು ಸೇವೆಗೆ ಕ್ಯೂನಲ್ಲಿ ಕಾದಿರ್ತಾರೆ. ನಮ್ಮ ಸೇವೆ ಯಾವಾಗ ಬರುತ್ತೆ, ನಾವು ಹೋಗಿ ಯಾವಾಗ ಕಸ ಗುಡಿಸೋಣ, ಯಾವಾಗ ನಾವು ಟಾಯ್ಲೆಟ್ ತೊಳೆಯೋಣ, ಯಾವಾಗ ನಾವು ಬಚ್ಚಲು ತಿಕ್ಕೋಣ, ಯಾವಾಗ ಗಲೀಜು ಎತ್ತೋಣ, ಯಾವಾಗ ಗುರುಗಳು ಹೇಳಿದ್ದು ನಾವು ಮಾಡೋಣ. ನಮ್ಮನ್ನು ಮರೆತು ಮಾಡುವಂಥದ್ದೆಲ್ಲ ಸೇವೆ. ಅದರಿಂದ ನಾವು ಕರ್ಮಯೋಗ ಯಾವಾಗಾಗುತ್ತೆ ಅಂದರೆ ನಾನು ಅನ್ನೋದು ಬಿಟ್ಟಾಗ, ನಂಗೆ ಇದರಲ್ಲಿ ಏನೋ ಸಿಗುತ್ತೆ ಅನ್ನೋದು ಬಿಟ್ಟಾಗ ಕರ್ಮಯೋಗ ಆಗೋದು. ಅದರಿಂದ ಕರ್ಮಯೋಗದಲ್ಲೇ ಸೇವಾ ಮನೋಧರ್ಮದಲ್ಲಿ ಮಾಡಿದ್ರೆ ಮಾತ್ರ ಅದು ಸೇವೆ ಅನ್ನಿಸ್ಕೊಡುತ್ತೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಜೀವನವನ್ನ ಎದುರಿಸೋಕೆ, ವ್ಯಕ್ತಿಗಳನ್ನ ಎದುರಿಸೋಕೆ, ಏನೇ ಆದ್ರೂ ಏನೇ ಬರಲಿ ಅನ್ನುವಂತಹ ಸಂದರ್ಭಗಳನ್ನ ಮುಖಾಮುಖಿಯಾಗಿ ಎದುರಿಸೋಕೆ ಕಷ್ಟ ಅಂತ ಅನ್ಸುತ್ತೆ. ಯಾಕೆ ಹಾಗನ್ಸುತ್ತೆ? ಕಷ್ಟ ಯಾಕಾಗುತ್ತೆ ಅವರಿಗೆ, ಮನುಷ್ಯರಿಗೆ? ಬೇಸಿಕ್ ಮೂಲಕ್ಕೆ ಹೋಗೋಣ. ಎದುರಿಸೋದು ಅಂತ ಹೇಳಿದ್ವಿ. ಎದುರಿಸೋದು ಅಂದ ತಕ್ಷಣ ನಮ್ಮಿಂದ ಜೀವನ ಬೇರೆ. ಎದುರಿಸೋದು ಅಂದರೆ ಅವನು ಶತ್ರು ಇರ್ಬೋದು, ಅದಕ್ಕೆ ಎದುರಿಸೋದು ಕಷ್ಟ ಆಗುತ್ತೆ. ಜೀವನ ನಮಗೆ ಶತ್ರು, ಆವಾಗ ಎದುರಿಸೋದು ಕಷ್ಟ. ಸ್ನೇಹಿತ ನಮ್ಮ ಎದುರಿಗೇನೇ ಇರಲ್ಲ, ಸ್ನೇಹಿತ ನಮ್ಮ ಜೊತೆಗಿರ್ತಾನೆ, ನಮ್ಮ ಒಳಗಿರ್ತಾನೆ, ನಮ್ಮ ಹೊರಗಿರ್ತಾನೆ. ಅಂದರೆ ಲೈಫ್ನ ನಾವು ಪ್ರೀತಿಸೋಕ್ಕೆ ಶುರು ಮಾಡಬೇಕು. ಜೀವನ ಅಂದರೆ ಹುಟ್ಟು ಸಾವಿನ ಮಧ್ಯದ ಪೀರಿಯಡ್ ಮಾತ್ರ ಅಲ್ಲ. ಲೈಫ್ ಅಂದರೆ ದಟ್ ವಿಚ್ ಈಸ್ ಎಕ್ಸಿಸ್ಟಿಂಗ್, ದಟ್ ವಿಚ್ ಈಸ್ ಥ್ರಾಬಿಂಗ್, ದಟ್ ವಿಚ್ ಈಸ್ ಲೈವ್ಲಿ. ಅದು ಎಲ್ಲ ಕಡೆಯೂ ಆವರಿಸ್ಕೊಂಡ್ರು ಆ ಒಂದು ಜೀವ ಇದೆಯಲ್ಲ, ಅದು ಲೈಫ್. ಯಾವಾಗ ನಾವು ಲೈಫ್ನ ಎಕ್ಸಿಸ್ಟೆನ್ಸ್ನ ಪ್ರೀತಿಸ್ತೀವೋ ಆ ಎಕ್ಸಿಸ್ಟೆನ್ಸೇ ದೇವರು. ಯಾವಾಗ ನಾವು ಪ್ರೀತಿಸಿದಾಗ ಅದು ಭಾವ ಏನಿದೆ, ಎಮೋಷನ್ ಏನಿದೆ, ಅದರ ವೈಬ್ರೇಷನ್ ಏನಿದೆ, ಅಲ್ಲಿ ಪ್ರೇಮ ಇದ್ದಾಗ ಆನಂದ, ಸ್ನೇಹ, ಕರುಣೆ, ದಯೆ ಅಂಥ ಭಾವನೆಗಳಿರುತ್ತೆ. ಫಸ್ಟು ನಾವು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದ್ರಿಂದ ನಾವು ಆ ರೀತಿ ಒಂದು ಗೌರವ, ಆ ರೀತಿ ವ್ಯಾಲ್ಯೂ ಕೊಟ್ಟು ಜೀವನನ ನೋಡೋಕ್ಕೆ ಸಾಧ್ಯ.
ಅದನ್ನು ಎದುರಿಸ್ಬೇಕು ಅಂತಿಲ್ಲ, ಅದ್ರ ಜೊತೆಗಿರಬೇಕು. ಜೀವನ ಈಸ್ ಲೈಕ್ ಎ ಫ್ಲೋ, ವಾಟರ್ ಫ್ಲೋಯಿಂಗ್ ಅಂತಾರಲ್ಲ, ಕಾನ್ಸ್ಟೆಂಟ್ ಫ್ಲೋ ಆಗ್ತಾನೇ ಇರುತ್ತೆ. ಅದರ ಜೊತೆಗೆ ನಾವು ಫ್ಲೋ ಆಗೋದಿದೆಯಲ್ಲ, ದಟ್ ಈಸ್ ಬೀಯಿಂಗ್ ಟೋಟಲಿ ಹಾರ್ಮೋನಿ ವಿತ್ ಲೈಫ್, ಟೋಟಲಿ ಬೀಯಿಂಗ್ ವಿತ್ ಲೈಫ್, ಎಂಜಾಯಿಂಗ್ ದಟ್ ಲೈಫ್. ಆ ಹಾರ್ಮೋನಿ ಸಿಂಕ್ರನೈಸ್ ಮಾಡಿಕೊಂಡು ಏನಿದೆಯೋ ಅದ್ರ ಜೊತೆ ಇರೋದೇ ಹೊರತು ಅದನ್ನು ಫೈಟ್ ಮಾಡಲ್ಲ. ಲೈಫ್ ಈಸ್ ನಾಟ್ ಜೈಲಲ್ಲ, ಪನಿಷ್ಮೆಂಟ್ ಅಲ್ಲ, ಫೈಟಿಂಗ್ ಇಲ್ಲ, ಕಷ್ಟ ಇಲ್ಲ, ಅದೆಲ್ಲ ಭ್ರಮೆ. ಜೀವನನ ಎದುರಿಸ್ಬೇಕು ಅಂತಂದರೆ ಯಾರೋ ನಮ್ಮನ್ನು ಪನಿಷ್ಮೆಂಟ್ ಕೊಟ್ಟು ಇಲ್ಲಿ ಇಟ್ಟಂಗೆ, ಜೀವಿಸಿ ಅಂತ ಬಿಟ್ಟಂಗೆ, ನಾವು ಏನೋ ಕಷ್ಟ ತಲೆ ಮೇಲೆ ಬಿದ್ದಂಗೆ, ಇದೆಲ್ಲನೂ ಕಲ್ಪನೆ, ಇದೆಲ್ಲ ನಮ್ಮದೇ ಕಲ್ಪನೆ, ಮಾಯೆ, ನಮ್ಮ ಮನಸ್ಸಿನ ಆಟ. ನಮ್ಮ ಮನಸ್ಸು ಯಾವತ್ತೂ ಜೀವನಕ್ಕಿಂತ ದೂರ ಇರುತ್ತೆ. ನಮ್ಮ ಮನಸ್ಸು ಮಾಯೆ, ಜೀವನ ಸತ್ಯ. ಲೈಫು ಪ್ರೆಸೆಂಟ್ ಮೊಮೆಂಟಲ್ಲಿ, ಎಕ್ಸಿಸ್ಟೆನ್ಷಿಯಲ್ ಮೊಮೆಂಟಲ್ಲಿ ಥ್ರಾಬಿಂಗ್, ಬಟ್ ಮೈಂಡ್ ಈಸ್ ಡೆಡ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ನಲ್ಲಿರುತ್ತೆ. ಅದರಿಂದ ಆ ಮನಸ್ಸಿಗೆ ಆ ಪ್ರೆಸೆಂಟ್ ಮೊಮೆಂಟಲ್ಲಿರೋ ಥ್ರಾಬಿಂಗ್ ಗೊತ್ತಿಲ್ಲ. ಆ ಮೈಂಡ್ ಏನು ಮಾಡುತ್ತೆ, ಮೈಂಡಲ್ಲಿ ಬದುಕ್ತಾ ಇದ್ದೀವಿ ನಾವು. ದೆರ್ ಈಸ್ ಎ ಕಂಪ್ಲೀಟ್ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಪ್ರೆಸೆಂಟ್ ಮೊಮೆಂಟ್ ಆ್ಯಂಡ್ ದಿ ಮೈಂಡ್. ಪ್ರೆಸೆಂಟ್ ಮೊಮೆಂಟ್ ಈಸ್ ಲೈಫ್. ಮೈಂಡ್ ಏನು ಮಾಡುತ್ತೆ, ಕಾನ್ಫ್ಲಿಕ್ಟಲ್ಲಿರೋದ್ರಿಂದ ಇಟ್ ಡಿವೈಡ್ಸ್ ಯು ಆ್ಯಂಡ್ ಲೈಫ್. ಇಟ್ ಡಸ್ ನಾಟ್ ಅಲೋ ಯು ಟು ಲಿವ್ ಯುವರ್ ಓನ್ ಲೈಫ್. ಇಟ್ ಡಸ್ ನಾಟ್ ಲೀವ್ ಯು ಯುವರ್ ಓನ್ ಸೆಲ್ಫ್ ವಿತ್ ದಿ ಟ್ರೂ ಲೈಫ್. ಲೈಫನ್ನು ನೀನು ಒಟ್ಟಿಗೆ ಇರೋಕ್ಕೆ ಬಿಡಲ್ಲ ಅದು. ಆ ಮೈಂಡ್ ಏನು ಮಾಡುತ್ತೆ, ಡಿವೈಡ್ ಮಾಡಿ, ಇದು ಕಷ್ಟ, ಇದು ದುಃಖ, ಇದು ಸುಖ ಎಲ್ಲ ಮಾಡುತ್ತೆ. ಲೈಫನ್ನೇ ಡಿವೈಡ್ ಮಾಡುತ್ತೆ, ಲೈಫನ್ನು ಡಿಫೈನ್ ಮಾಡುತ್ತೆ. ಇದು ಕಷ್ಟ, ಲೈಫು ಅಂದ್ರೇನು, ಬದುಕಿದ್ದಕ್ಕೆ ಸಾಯೋವರೆಗೂ. ಲೈಫು ಅಂದರೆ ಡೆತ್, ನೋವು, ಸಂಕಟ, ಅದು ಅನಾರೋಗ್ಯ, ಇದು ಓಲ್ಡ್ ಏಜ್, ಇದೆಲ್ಲ ತುಂಬಿದೆ ಅಂತ ಒಂದು ನಮಗೆ ಕಲ್ಪನೆ ಕೊಡುತ್ತೆ. ಬಿಕಾಸ್ ಇಟ್ ಈಸ್ ಆಲ್ ಫ್ಯೂಚರ್. ನಿಮ್ಮ ಸಾಯೋದು, ಮುಪ್ಪು, ಕಷ್ಟ, ನಾಳೆ ಏನಪ್ಪ, ಅದೆಲ್ಲ ಫ್ಯೂಚರ್. ನಿನ್ನೆ ಹೀಗಾಗಬಾರ್ದಾಗಿತ್ತು, ಆಗಿಬಿಟ್ಟಿದೆ, ನಾನು ಹಿಂಗೆ, ಇದೆಲ್ಲ ಪಾಸ್ಟು. ಆದರೆ ಲೈಫ್ ಪ್ರೆಸೆಂಟ್ ಮೊಮೆಂಟಲ್ಲಿ ಫುಲ್ ಲೈಫ್ ನಿಮಗೆ ಪೂರ್ತಿ ತಟ್ಟೆನಲ್ಲಿ ಮೃಷ್ಟಾನ್ನ ಭೋಜನ ಇಟ್ಕೊಂಡು ಕಾದಿದೆ. ಆದರೆ ಮನಸ್ಸು ಅದನ್ನು ತಿನ್ನೋಕ್ಕೆ ಬಿಡ್ತಾ ಇಲ್ಲ, ಎಂಜಾಯ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ದ ಮೇನ್ ಪ್ರಾಬ್ಲಮ್ ನಿಮಗೆ ಕಷ್ಟ ಆಗ್ತಿರೋದು ಯಾಕೆ ಅಂದರೆ, ಯುವರ್ ಓನ್ ಮೈಂಡ್ ಈಸ್ ಕ್ರಿಯೇಟಿಂಗ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಯು ಆ್ಯಂಡ್ ಲೈಫ್. ಕಾನ್ಫ್ಲಿಕ್ಟ್ ಇನ್ ಲೈಫ್ ಅಂದ್ರೇ ಕಾನ್ಫ್ಲಿಕ್ಟು. ಅಲ್ಲಿ ಡಿವೈಡ್ ಮಾಡಿಬಿಟ್ಟಿದೆ, ಸುಖ ದುಃಖ ಅಂತ, ಕಷ್ಟ ಸುಖ, ಇದು ಒಳ್ಳೆಯದು ಕೆಟ್ಟದ್ದು, ಇದು ಸರಿ ತಪ್ಪು, ಇದೇ ಬೇಕು ಇದು ಬೇಡ ಅಂತ ಮಾಡಿಬಿಟ್ಟಿದೆ. ಅದಕ್ಕೆ ನೀವೇನು ಮಾಡ್ತೀರಾ, ಅದ್ರ ಪರವಾಗಿ ಬೇಕಾದ ಹಿಂದೆ ಹೋಗಿ ಬೇಡದಿರೋದನ್ನು ಅವಾಯ್ಡ್ ಮಾಡೋದ್ರಿಂದ ಜೀವನ ಕಷ್ಟ ಆಗ್ತಿದೆ. ಏನಿದೆ ಅದನ್ನು ನಿಮಗೆ ಎದುರಿಸೋಕ್ಕಾಗಲ್ಲ ಅನಿಸ್ತಾ ಇದೆ. ಎದುರಿಸೋನು ಬೇಕಿಲ್ಲ, ಅದ್ರ ಜೊತೆಗಿರಬೇಕಷ್ಟೇ.